ಒಂದೇ ನಿಮಿಷ. ನಾವು ಅವಾಗಲೇ ಆಕ್ಷೇಪಣೆ ಎತ್ತಿದ್ದು ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಿಗೂ ಈಗಲಿಗೂ ನಿಮ್ದು ವ್ಯತ್ಯಾಸ ಇದೆ ಅಂತ. ನೀವು ಅದಕ್ಕೆ ಈಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ? ನಮ್ದು ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ ಡಿಸೆಂಬರ್ ತನಕದ ಮಾತ್ರ ವರದಿ ಇತ್ತು, ನಾನು ಫೆಬ್ರವರಿ ತನಕ ವರದಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಆಯ್ತು, ಒಪ್ಕೊಳ್ಳೋಣ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಸ್ಪಷ್ಟ ಮಾಡಬೇಕಾಗಿರೋದು ಏನಂತಂದ್ರೆ, ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿದ್ದಾರೆ? ತುತ್ತಾಗಿರೋಲ್ಲಿ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು. ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿಯನ್ನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು. ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದಂಗೆ ಇದೆಯಾ? ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಇದ್ರ ಬಗ್ಗೆ ಮುಖ್ಯವಾಗಿ ಕೆಲವು ಉತ್ತರಗಳು ಒಂದು ಸ್ವಲ್ಪ ಎಡವಟ್ಟಾಗಿರ್ಬೋದು. ಆದರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ನಾನು ನಮ್ಮರಿಗೆಲ್ಲ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್? ಒಂದು ನಿಮಿಷ ಸರ್. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನೂ ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂಥ ಸರ್ಕಾರ ಹತ್ರ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ಮ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ ಸರ್. ಯಾಕೆ ಉಳಿದವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಅವಾಗಲೇ ಹೇಳಿದ್ದು ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳು ಚುಕ್ಕೆ ಅಲ್ಲ, ಯಾವ್ದಿಲ್ಲ, ಯಾವ ಸುಳ್ಳುದಿಲ್ಲ, ಏನಿಲ್ಲ. ಅದ್ರ ಮಾತು ವಾಪಸ್ ತಗೊಳ್ರಿ. ಈಗ ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಒಂದ್ ನಿಮಿಷ ಸರ್. ಈಗ ನಿಮ್ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ವ್ಯಾಪಕವಾಗಿ ಹಬ್ಬಿದೆ. 100 ಕೋಟಿ ಈ GST ಮೂಲಕ ನಿಮ್ಮ ಸರ್ಕಾರಕ್ಕೆ ಆದಾಯ ಬರುವಂತ ಒಂದು ತೋಟಗಾರಿಕೆ ಬೆಳೆ ಇದು ಅಡಿಕೆ. ನಾವೇ ಹೇಳಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಕಳೆದ ಸಾರಿ ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಗಳನ್ನು ಇಡಿಸಿ ನಮ್ಗೆ ಹೇಳಿ ಹೋಗಿದ್ದಾರೆ, ಇಟ್ಟಿದ್ದೀನಪ್ಪ ಅಂತ. ನೀವು ಅದನ್ನ ಡ್ರಾ ಮಾಡ್ಕೊಂಡು ಖರ್ಚು ಮಾಡ್ಲಿಕ್ಕೆ ಆಗದೆ ಇದ್ರೆ ನಿಮ್ಮ ಇಲಾಖೆ, ಇದಕ್ಕಿಂತ ದುರ್ದೈವ ಇನ್ನೇನಿದೆ ಸರ್? ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಇಡೀ ತೋಟಗಳು ಒಣಗಿ ನಿಂತಿದ್ದಾವೆ, ಅಡಿಕೆ ತೋಟಗಳು. ಅದಕ್ಕೆ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಎರಡು ವರ್ಷ ಆಗಿದೆ ಸರ್. ಸೈಂಟಿಸ್ಟ್ ಒಂದು ಹೆಚ್ಚೆ ಮುಂದೋಗ್ಲಿಲ್ಲ ನೋಡ್ರಿ. ಅದ್ರ ಜೊತೆಗೆ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಎಲ್ಲರ ಇದ್ರೆ ಹೇಳ್ರಿ, ಬೇಕಾದ್ರೆ ಪ್ರಪಂಚದಾಗ ಎಲ್ಲರ ಇದ್ರೆ ಹೇಳ್ರಿ, ನಾವು ನೀವು ಹೋಗಿ ಬಂದ್ ಬೇಕಾದ್ರೆ ಕಂಡಿಡಿಯ ಸದ್ಯಕ್ಷ ಅವಾಗ ಬೇಸರಾಗಿ ಈ ಸಾರಿ ಒಂದ್ ನಿಮಿಷ ಈ ಸಾರಿ ತುಂಬಾ ಬೇಸರಾಗಿ ಖಾಸಗಿ ಲ್ಯಾಬ್ಗಳಿಗೆ ನಮ್ಮ ಒಕ್ಕೂಟ ಖಾಸಗಿ ಲ್ಯಾಬ್ಗಳಿಗೆ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೆ ಸಂಶೋಧನೆ ಬಗ್ಗೆ. ಎಲೆ ಚುಕ್ಕೆ ರೋಗಕ್ಕೆ ನಿಮ್ಮನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ರಿ ಹೇಳಿ. ನಾವು ಎಲೆ ಚುಕ್ಕಿ ರೋಗಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ವಿ. ಒಂದು ಬೆಳಕು ಚೆಲ್ಲಬೇಕು, ಯಾವ ಇನ್ಶೂರೆನ್ಸ್ ಎನ್ನುವಂಥ ಒಂದು ಲಾಸ್ಟ್ ಬೆಳಗಾಂ ಅಧಿವೇಶನ ಇದ್ದಾಗ ನೀವೊಂದು ಮಾತು ಪೀಠದಿಂದ ಹೇಳಿದ್ರಿ, ನಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಕಂತುಗಳು ಬರದೇ ಇರುವ ಕಾರಣಕ್ಕೋಸ್ಕರ ಅವತ್ತು ಹೇಳಿದ್ರಿ ನೀವು 1 ತಿಂಗಳ ಒಳಗಡೆ ಸಚಿವರನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆ ಎಲ್ಲ MLAಗಳನ್ನು ಕರೆದು ಒಂದು ಸಭೆ ಮಾಡ್ತೀವಿ ಅಂತ. ನಮ್ಮ ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೆಲವು ಪಂಚಾಯತ್ಗಳಲ್ಲಿ ಫಸಲ್ ಬಿಮಾನು ಬಂದಿಲ್ಲ. ಈ ಎಲೆ ಚುಕ್ಕಿ ರೋಗದ ಸಂಬಂಧಪಟ್ಟಂತೆ ಸಚಿವರು ಅವಾಗ ಉಲ್ಲೇಖ ಮಾಡಿದ್ರಲ್ಲ, ವಿಮೆ ಕೊಡ್ತಾ ಇದ್ದೀವಿ ಅಂತ. ಅದು ಯಾವ ವಿಮೆ ಅಂತ ಹೇಳುವಂಥದ್ದನ್ನು ಸಹ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ರೈತರು ನಮಗೆ ಪರಿಹಾರ ಕೊಡಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ತಮ್ಮ ಶಾಸಕರುಗಳು ಬಂದಾಗ ಇನ್ಶೂರೆನ್ಸ್ ಕಂಪ್ನಿಯವರು ಪ್ಲಸ್ ನಿಮ್ಮ ಶಾಸಕರುಗಳು ನಾವು ಎಲ್ಲ ಸೇರಿ ಯಾವ್ಯಾವ ಆಗಿಲ್ಲೋ ಅದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನು ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಓಕೆ, ಅದು ಕ್ಲಿಯರ್ ಆಗುತ್ತೆ ಸರ್. ಯಾವಾಗ ಬರುತ್ತೆ ಸರ್? ಯಾವಾಗ ಬರುತ್ತೆ? ನಾನು ಪ್ರತಿ ನಿಮ್ಮರೆಲ್ಲರೂ ಬಂದಿದ್ರು ಕೇಳ್ರಿ. ಅಲ್ಲ ಸರ್, ಯಾವಾಗ ಬೆಳೆ ವಿಮೆ ಇದು ಉಡುಪಿ ಅಂಡ್ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಯಾರಿಗೂ ಗೊತ್ತಿದೆ, ನಮ್ಗೆ ಯಾರಿಗೂ
ಮೇಡಮ್ ನಿಮ್ ಕರೆದಿದ್ದಾರೆ ನಮಗೆ ಬರ್ಲಿಲ್ಲ. ಯಾವ ದಕ್ಷಿಣ ಕನ್ನಡ ಜಿಲ್ಲೆ MLA-ಗಳಿಗೆ ಯಾರಿಗೂ ಕರೆದಿಲ್ಲ? ಈ ಪ್ರಶ್ನೆ ಮೀಟಿಂಗ್ ಮಾಡಿದ್ರು ಸರ್, ಈ ಕ್ವಶನ್ ವಿಡ್ರಾ ಮಾಡಿಲ್ಲ, ಹೋಲ್ಡ್ ಮಾಡಿದಿನ ನಮ್ಮ ನೀವು ಹಂಗೆ ಕ್ಷೇತ್ರದಲ್ಲಿ ಹೋಲ್ಡ್ ಇಟ್. ಐದಾರು ಚರ್ಚೆ ಗ್ರಾಮಗಳಿಗೆ ಮಾಡಿ. ಬೆಳೆ ಇನ್ನೂ ಕೂಡ ಆಯ್ತು, ಬಂದಿಲ್ಲ ನೆಕ್ಸ್ಟ್ ಚರ್ಚೆ ಸರ್. ಇದೆ. ಈಗ ಅದರ ಬಗ್ಗೆ ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು ಅಧ್ಯಕ್ಷರೇ, ಸಭೆ ನಡೆಸುವ ಬಗ್ಗೆ ಸಭೆ ನಡೆಸುವ ಹೇಳಿದ್ದೇನೆ.